ಈಗ ಜಿ ಟಿ ದೇವೇಗೌಡರು ಹಂಗಾರೆ ಮುಂದಿನ ದಾರಿ ಏನು? ಜೆಡಿಎಸ್ ಪಕ್ಷದಲ್ಲಿ ನೀವೇನಾಗಿರಕ್ಕೆ ಬಯಸ್ತೀರಾ ಅಂತ? ಜೆಡಿಎಸ್ ಪಕ್ಷದಲ್ಲೇ ಇರ್ತೀರಾ ಅಥವಾ ಮುಂದೆ ಅವಕಾಶ ಸಿಕ್ಕರೆ ಬೇರೆ ಪಕ್ಷಕ್ಕೆ? ಜೆಡಿಎಸ್ ಪಕ್ಷದ ಶಾಸಕ ಇದ್ದೀನಿ. ರಾಜಕೀಯ ಕರ್ನಾಟಕ ರಾಜ್ಯದಲ್ಲಿ 2028ಕ್ಕೆ ಯಾವ ರೀತಿ ಧ್ರುವೀಕರಣ ಆಗುತ್ತೆ? ಈಗ BJP ದಳ ಸೇರುತ್ತೆ ಅಂತ ಯಾರು ನೆನೆಸಿದ್ರು? ಕರ್ನಾಟಕ ಜನ ಯಾರು ನೆನೆಸಿದ್ರು? ನೆನೆಸಿದ್ರಾ? ಅವ್ರು BJP ದಳ ಸೇರಿದ್ರು. ಕಾಂಗ್ರೆಸ್ಸು ದಳ ಸೇರುತ್ತೆ ಅಂತ ಯಾರು ಕಂಡಿದ್ರು? ತಿರ್ಗಾ ಕಾಂಗ್ರೆಸ್ಸು ದಳನೂ ರಚನೆ ಆಯಿತು. ಮುಂದೆ ಯಾರ್ಯಾರು ಸೇರ್ತಾರೆ ಅಂತ ಯಾರಿಗೂ ಗೊತ್ತು? ಆವತ್ತು ತೀರ್ಮಾನ ಅಂದರೆ 2028ರ ಚುನಾವಣೆ ಹೊಸದಲ್ಲ ನೀವು ತೀರ್ಮಾನ ಮಾಡಿ. ಕರ್ನಾಟಕ ರಾಜ್ಯದಲ್ಲಿ ಧರ್ಮಸಿಂಗ್ 20 ತಿಂಗಳಾದಮೇಲೆ ಧರ್ಮಸಿಂಗ್ ಜೊತೆ ಕುಮಾರಸ್ವಾಮಿ ಅವರು ಅಧಿಕಾರ ಮಾಡ್ತಿದ್ದಾಗ ಯಡಿಯೂರಪ್ಪ ಇವರು ಸೇರ್ತಾರೆ ಅಂತ ಗೊತ್ತಿತ್ತ ರಾಜ್ಯ ಜನಕ್ಕೆ? ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು, ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಆದರು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು. ಅದಾದಮೇಲೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಯ್ತಾರೆ ಅಂತ ತಿಳ್ಕೊಂಡಿದ್ರು. ಯಡಿಯೂರಪ್ಪನವ್ರು ಆದ್ರ ಆಗಲಿಲ್ಲ. ಮಾಡಿ ಹೋಗಿ ಯಡಿಯೂರಪ್ಪನವ್ರು KJP ಕಟ್ಟಿ ಕಾಂಗ್ರೆಸ್ ಬಂದು ತಿರ್ಗಾ 18ರಲ್ಲಿ ಕುಮಾರಸ್ವಾಮಿ ನಾವು BJP ಕಾಂಗ್ರೆಸ್ಸು ಜನತಾದಳ ಅಷ್ಟೊಂದು ಫೈಟ್ ಯುದ್ಧ ಮಾಡಿ ತಿರ್ಗಾ ಕಾಂಗ್ರೆಸ್ಸವ್ರ ಜೊತೆಲಿ ಹೋಗಿ ಸರ್ಕಾರ ಮಾಡ್ತೀವಿ ಅಂತ ಗೊತ್ತಿತ್ತ ನಮಗೆ? ಅವ್ರ ಜೊತೆನೂ ಮಾಡಿದ್ದೀವಿ, ಇವ್ರ ಜೊತೆನೂ ಮಾಡಿದ್ದೀವಿ. ಮುಂದೆ ಏನಾಯ್ತದೋ ಏನು ರಾಜ್ಯದಲ್ಲಿ ಧ್ರುವೀಕರಣ ಏನೇನಾಯ್ತದೋ ಆ ಸಂದರ್ಭದಲ್ಲಿ ಏನಾಗುತ್ತೆ ದೇವರು ತೀರ್ಮಾನ ಮಾಡಬೇಕು, ಕರ್ನಾಟಕ ರಾಜ್ಯದ ಜನ ತೀರ್ಮಾನ ಮಾಡಬೇಕು. ನಂದಂತೂ ನನ್ನ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಏನು ತೀರ್ಪು ಮಾಡ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋದು ಬಿಟ್ಟರೆ ನನ್ನ ವೈಯಕ್ತಿಕ ತೀರ್ಮಾನ, ಅಭಿಲಾಷೆ, ಆಸೆ ಯಾವುದೂ ಇಲ್ಲ. ಈಗ JDS ಶಾಸಕನಾಗಿರೋದು ಬಿಟ್ಟರೆ JDS ಪಕ್ಷದಿಂದ ಮಾನಸಿಕವಾಗಿ ವಾಪಸ್ ಬಂದಿದ್ದೀರಿ ಅನ್ನುವಂಥದ್ದು ನಿಮ್ಮ ಅನಿಸಿಕೆ? ನಾನು ಮಾನಸಿಕವಾಗಿ ಬರೋಕ್ಕೆ ಯಾರೋ ಹಿಂಗೋಗಿ ಸೇರ್ಕೊಂಡು ಹಿಂದೆ ಹೇಳ್ತಿದ್ರು ಕೂಡಾವಳಿ ಅಂತ, ಕೂಡಾವಳಿ ಮಾಡ್ಕೊಂಡನಲ್ಲ. ಈ ಪಕ್ಷವನ್ನು ಅಧಿಕೃತವಾಗಿ 83ರಿಂದಲೂ ಕೂಡ ನಾನು ಜಿಲ್ಲೆನಲ್ಲೇ ಜನತಾದಳದ ಅಧ್ಯಕ್ಷ, ಸೆಕ್ರೆಟರಿ ಜನರಲ್ಲು, ಕುಮಾರಸ್ವಾಮಿ ನಾವು ಜನರಲ್ ಸೆಕ್ರೆಟರಿ, BL ಶಂಕರ್ ಇದ್ದಾಗ ದೇವೇಗೌಡರ ಜೊತೆ, ಸಿದ್ದರಾಮಯ್ಯನವ್ರ ಜೊತೆ, ಕುಮಾರಸ್ವಾಮಿ ಅವ್ರ ಜೊತೆ ಎಲ್ಲಾಗಲೂ ಯಾವಾಗಲೂ JDSನೇ ಕಟ್ಟಿರೋದು. ಸಿದ್ದರಾಮಯ್ಯನವರು ಹೊಟ್ಟೋದಾಗ ಒಬ್ಬನೇ ಇದ್ಕೊಂಡು ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದ್ದೀನಿ. ಆವತ್ತು ಯಾರೂ ಇರಲಿಲ್ಲ, ಒಬ್ಬ ನೀನೇ ಅಂತ ಉಳಿಲಿಕ್ಕೆ ಒಬ್ಬ MLC, ಒಬ್ಬ MLA ಯಾರೂ ಉಳಿಲ್ಲ ಅವತ್ತು ಈ ಪಕ್ಷ. ಅದರಿಂದ ಈ ಪಕ್ಷದ ಮೇಲೆ ನನಗೆ ಅಭಿಮಾನ ಇದೆ. ನಾನು ಕಟ್ಟಿರೋ ಪಕ್ಷ ಅದು ಸುಲಭವಾಗಿ ಬಿಟ್ಟೋಗಲ್ಲ ಜನತಾದಳ ಪಕ್ಷವನ್ನು. ಈಗ ಕುಮಾರಸ್ವಾಮಿ ಅವರು ನಿಮ್ಮದು ಆಗಾಗ ಸಿಟ್ಟು ಪ್ರೀತಿ ನಡೀತಾನೆ ಇರುತ್ತೆ. ಮುಂದೊಂದು ದಿವಸ ಪ್ರೀತಿ ಹುಟ್ಟಬೋದಾ ನಿಮ್ಮ ಮೇಲೆ? ಅದಿರುತ್ತೆ, ಮತ್ತೆ ಮತ್ತೆ ಅದೆಲ್ಲ ಮೊದಲಿಂದ ಕೂಡ ಅದೇ ರೀತಿ ನಡ್ಕೊಂಬಂದಿದೆ, ಮುಂದೂ ಅದೇ ರೀತಿ ನಡ್ಕೊಂಡು ಹೋಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಇದು GT ದೇವೇಗೌಡರ ಮತ್ತು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್, TV9 ಬೆಂಗಳೂರು.